ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಗೋಧಿ ಹಿಟ್ಟಿನ ಕೇಕ್ ಮಾಡ್ತಾ ಇದ್ದೇನೆ. ಇದನ್ನು ಮಾಡಲಿಕ್ಕೆ ಇಲ್ಲಿ 1.5 ಕಪ್ನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಮೊದಲಿಗೆ ಈ ಗೋಧಿ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಅನಂತರ ಗೋಧಿ ಹಿಟ್ಟು ತಗೊಂಡ ಅದೇ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ಸಕ್ಕರೆಯನ್ನು ತಗೊಂಡಿದ್ದೇನೆ. ಹಾಗೆಯೇ ಕುದಿಸಿ ತಣಿಸಿಟ್ಟಂತಹ ಹಾಲನ್ನು ಸ್ವಲ್ಪ ಸ್ವಲ್ಪವೇ ಸೇರಿಸ್ತಾ ಇದನ್ನು ಮಿಕ್ಸ್ ಮಾಡಬೇಕು. ಇಲ್ಲಿ ಗಂಟುಗಳಿಲ್ಲದ ಹಾಗೆ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಇನ್ನಿದಕ್ಕೆ 1 ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ಬೇಕಿಂಗ್ ಪೌಡರನ್ನು ಕೂಡ ಸೇರಿಸ್ತಾ ಇದ್ದೇನೆ. ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಆನಂತರ ಒಂದು ಬೇಕಿಂಗ್ ಪೇಪರನ್ನು ತಗೊಂಡಿದ್ದೇನೆ. ಅದನ್ನು ಒಂದು ಪಾತ್ರೆಗಿಟ್ಟು ಈಗ ಅದಕ್ಕೆ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಬೇಕಿಂಗ್ ಪೇಪರ್ ಇಲ್ಲದಿದ್ದರೆ ಮೈದಾವನ್ನು ಸ್ವಲ್ಪ ಹಾಕಿಕೊಂಡ್ರೆ ಆಯಿತು. ಕೇಕ್ ಬೇಗನೆ ಎದ್ದು ಬರಲಿಕ್ಕೆ ಸುಲಭ ಆಗ್ತದೆ. ಇನ್ನು ರೆಡಿ ಮಾಡಿ ಇಟ್ಟುಕೊಂಡದನ್ನು ಈ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಈ ಪಾತ್ರೆಗೆ ಸೆಟ್ ಆಗಲಿಕ್ಕೆ ಒಮ್ಮೆ ಇದನ್ನು ಹೀಗೆ ಮಾಡ್ಕೋಬೇಕು. ಅನಂತರ ಇದಕ್ಕೆ ಬಾದಾಮಿ ಬೀಜಗಳನ್ನು ಹಾಕ್ತಾ ಇದ್ದೀನಿ. ಇದು 2 ಬಾದಾಮಿಯನ್ನು ಹೀಗೆ ಕಟ್ ಮಾಡಿಟ್ಟು ಹಾಕ್ತಾ ಇದ್ದೀನಿ. ಆನಂತರ ಒಂದು 4 ಬಾದಾಮಿಯನ್ನು ಹೀಗೆ ಮೇಲೆ ಇಡ್ತಾ ಇದ್ದೇನೆ. ಚಂದ ಕಾಣಲಿಕ್ಕೆ ಹೀಗೆ ಮಾಡೋದು. ಈಗ ಇದು ರೆಡಿಯಾಗಿದೆ. ಇನ್ನು ಇದನ್ನು ಬೇಯಿಸಿಕೊಳ್ಳಲಿಕ್ಕೆ ಒಂದು ಕಡಾಯಿಯಲ್ಲಿ ನೀರು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಒಂದು ಇಡ್ಲಿ ಪಾತ್ರೆಯ ತಟ್ಟೆಯನ್ನು ಮೇಲೆಯಿಂದ ಇಡ್ತಾ ಇದ್ದೇನೆ. ಅನಂತರ ಇದರ ಮೇಲೆ ಈ ಪಾತ್ರೆಯನ್ನು ಇಡ್ತಾ ಇದ್ದೇನೆ. ಇನ್ನೊಂದು ಅರ್ಧ ಗಂಟೆ ಅಷ್ಟು ಹೊತ್ತು ಇದು ಬೇಯಬೇಕು. ಲೋ ಫ್ಲೇಮಲ್ಲಿ ಇಟ್ಟರೆ ಸಾಕು. ಅರ್ಧ ಗಂಟೆ ಕಳೆದು ಅದರ ಮುಚ್ಚಳವನ್ನು ತೆಗಿತಾ ಇದ್ದೇನೆ. ಕೇಕ್ ಈಗ ರೆಡಿಯಾಗಿದೆ. ಹಿಟ್ಟು ಬೆಂದಿದ ಇಲ್ಲವಂತ ಮೇಲೆ ಚೆಕ್ ಮಾಡಿ ನೋಡಬೇಕು. ಇದು ಗೋಧಿ ಹಿಟ್ಟಿನಿಂದ ಸುಲಭದಲ್ಲಿ ಮಾಡಿಕೊಳ್ಳುವಂತಹ ಒಂದು ರೆಸಿಪಿ. ಈಗ ಇದನ್ನು ಕಟ್ ಮಾಡಬೇಕು. ಒಂದು ಚಾಕುವಿನಿಂದ ಸೈಡಿನಿಂದ ಮೊದಲು ಎಬ್ಬಿಸಬೇಕು. ಅನಂತರ ಎಣ್ಣೆ ಹಾಕಿರುವುದರಿಂದ ಇದು ಬೇಗನೆ ಎದ್ದು ಬರ್ತದೆ. ಆಮೇಲೆ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಈ ಪೇಪರನ್ನು ತೆಗಿಬೇಕು. ಬೇಕಿಂಗ್ ಪೇಪರನ್ನು ತೆಗಿಬೇಕು. ಇನ್ನು ಇದನ್ನು ಕಟ್ ಮಾಡಿಕೊಳ್ಳಿ. ಇನ್ನು ಈ ಕೇಕನ್ನು ಕಟ್ ಮಾಡ್ತಾ ಇದ್ದೇನೆ. ತುಂಬ ಸ್ಮೂತಾಗಿ ಅದು ಗಟ್ಟಿ ಏನಿಲ್ಲ. ಬೇಕಿಂಗ್ ಪೌಡರ್ ಹಾಕಿರೋದ್ರಿಂದ ಕೇಕ್ ಸ್ಮೂತಾಗಿ ಉಂಟು. ಆ ತುಪ್ಪವನ್ನು ಕೂಡ ಹಾಕುವುದರಿಂದ ಕೇಕ್ ತುಂಬಾ ಸಾಫ್ಟಾಗಿ ಬರ್ತದೆ. 1.5 ಕಪ್ ಗೋಧಿ ಹುಡಿಯಿಂದ ನಾನು ಮಾಡಿಕೊಂಡ ಕೇಕ್ ರೆಡಿಯಾಗಿದೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.